ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ವ್ಲಾಗು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಕ್ಲೀನಿಂಗ್ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಹಾಗೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕುಕಿಂಗ್ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ನಾನು ಹಾಲಿನ ಕೆನೆ ಎಲ್ಲನೂ ಸೇರಿಸಿಟ್ಟಿದ್ದೆ. ಯಾವಾಗಲೂ ಅಷ್ಟೇ ವಾರಕ್ಕೊಂದ್ಸಲ ಈ ರೀತಿ ಹಾಲಿನ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಈ ರೀತಿ ನಾನು ಮಜ್ಜಿಗೆ ಮಾಡಿಕೊಂಡು ಬೆಣ್ಣೆ ತೆಕ್ಕೊಳ್ತೀನಿ. ಹಾಗೆ ಈ ಸ್ಟ್ಯಾಂಡ್ ಮಿಕ್ಸರ್ನ ತೊಗೊಂಡಾಗಿಂದಲೂ ನಾನು ಮಜ್ಜಿಗೆನ ಇದರಲ್ಲೇ ಮಾಡ್ಕೊಳ್ಳುವಂಥದ್ದು. ಬೆಣ್ಣೆ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಫಸ್ಟ್ ಟೈಮ್ ಹಾಕಬೇಕಾದ್ರೆ ಒಂಥರ ಕಲಸೋಗ್ಬಿಡುತ್ತೇನೋ, ಬೆಣ್ಣೆ ಸರಿಯಾಗಿ ಬರಲ್ವೇನೋ ಗಟ್ಟಿಯಾಗಿ ಅಂತ ಅಂದ್ಕೊಂಡೆ. ಬಟ್ ಹಂಗೇನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ 3ನೇ ಸಲ ಯೂಸ್ ಮಾಡ್ತಿರುವಂಥದ್ದು. ಸೊ ಮಜ್ಜಿಗೆ ರೆಡಿ ಆಗೋವಷ್ಟರಲ್ಲಿ ಮಜ್ಜಿಗೆ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 5-6 ಹಸಿರು ಮೆಣಸಿನ್ಕಾಯಿ, 1 ಕೈ ಹಿಡಿಯುವಷ್ಟು ಸಾಂಬಾರು ಸೊಪ್ಪು, ಹಾಗೆ ಅರ್ಧ ಸ್ಪೂನಷ್ಟು ಗಸಗಸೆ ನೀರಲ್ಲಿ ನೆನೆಸಿ ಹಾಕ್ತಾ ಇದ್ದೀನಿ. ಸೊ 1 ಚುಟುಕಿಯಷ್ಟು ಅರಿಶಿನ, 2 ಸ್ಪೂನಷ್ಟು ಜೀರಿಗೆ, ಹಾಗೆ ಇದು ಧನಿಯಾ ಪೌಡರ್ ಹಾಕಿರುವಂಥದ್ದು ನಾನು. ಸೊ ಧನಿಯಾ ಪೌಡರ್ 1 ಸ್ಪೂನು, ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡರ್ ಮಾಡಿಕೊಂಡು ಹಾಗೆ ಮಜ್ಜಿಗೆ ಸಾಂಬಾರಿಗೆ ಮಸಾಲ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮಜ್ಜಿಗೆನೂ ರೆಡಿ ಆಯಿತು. ಇದನ್ನು ತೆಗೆದುಬಿಟ್ಟು ಇವಾಗ ಮಜ್ಜಿಗೆ ಸಪ್ರೇಟಾಗಿ ತೊಗೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಮಜ್ಜಿಗೆ ಸಾಂಬಾರಿಗೆ ಮಜ್ಜಿಗೆ ತುಂಬ ಹುಳಿ ಇರಬಾರ್ದು. ಮತ್ತು ಇದರಲ್ಲಿ ನಾನು ಉರಿಗಡ್ಲೆನ ಒಂದು ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಅದು ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ತೋರಿಸಿಲ್ಲ. ಬಟ್ ಹೇಳ್ತಾ ಇದ್ದೀನಿ, ಉರಿಗಡ್ಲೆನ ಸ್ವಲ್ಪ ಹಾಕೊಬೋದು. 1 ಸ್ಪೂನಷ್ಟು ಉರಿಗಡ್ಲೆ ಹಾಕ್ಕೊಂಡ್ರೆ ಮಜ್ಜಿಗೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ನಾನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಇದರಲ್ಲಿ ಸ್ವಲ್ಪ ಐಸ್ ವಾಟರ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಬೆಣ್ಣೆ ತೆಗಿಬೇಕಾದ್ರೆ ಐಸ್ ವಾಟರ್ನ ಮಿಕ್ಸ್ ಮಾಡಿದ್ರೆ ಕೈಗೆ ಅಂಟ್ತಾನೆ ಬೆಣ್ಣೆನ ಆರಾಮಾಗಿ ಕೈ ಮೇಲೆ ತಗೊಬೋದು. ಹಾಗೆ ಮಜ್ಜಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ, 2 ಸ್ಪೂನು ಸಾಸಿವೆ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಬೆಳ್ಳುಳ್ಳಿ, ಫುಲ್ಲು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಬರುತ್ತೆ ಸಾಂಬಾರು, ಅದರ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಸೊ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲ ಏನಿದೆ ಅದನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲೇ ಚೆನ್ನಾಗಿ ಮಸಾಲನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ಬೇಕು ಮಜ್ಜಿಗೆ ಅಷ್ಟನ್ನು ಹಾಕಿ ಕುದಿಸಿ. ಯಾವಾಗಲೂ ಸಾಂಬಾರಿಗೆ ಹಳ್ಳುಪ್ಪನ್ನೇ ಯೂಸ್ ಮಾಡಬೇಕು. ಸೊ ನಾನು ಹಳ್ಳುಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಲಿಡ್ ಕ್ಲೋಸ್ ಮಾಡ್ತೀನಿ. ಅಷ್ಟೇ, ಮಜ್ಜಿಗೆ ಸಾಂಬಾರು ಸಿಂಪಲ್ ರೆಸಿಪಿ ಕಂಪ್ಲೀಟಾಗಿ ಮುಗಿಯಿತು. ಸೊ ಅದು ಕುದಿಬೇಕಾದ್ರೇ ಮಜ್ಜಿಗೆ ಚೆನ್ನಾಗಿದ್ರೆ ಮಜ್ಜಿಗೆ ಸಾಂಬಾರಂತೂ ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಸಾಂಬಾರು ಜೊತೆಗೆ ಏನಾದರೂ ನಂಚ್ಕೊಂಡು ತಿನ್ನೋಕ್ಕೆ ಪಲ್ಯ ಬೇಕಲ್ವಾ. ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸೋಂಕಾಳು ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು 1 ಚುಟುಕಿಯಷ್ಟು ಅರಿಶಿಣ ಹಾಕಿದ್ದೀನಿ. ಸೊ ಹಾಗೆ ಇದರ ಜೊತೆಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಧನಿಯಾ ಪೌಡರ್ 1 ಸ್ಪೂನು, ಹಾಗೆ ಚಿಲ್ಲಿ ಪೌಡರ್ 1 ಸ್ಪೂನು. ಸೊ ಇಷ್ಟನ್ನು ಹಾಕಿಬಿಟ್ಟು ಇದರ ಜೊತೆಗೆ ಆಲೂಗೆಡ್ಡೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋಕೆ ಬಿಟ್ಟರೆ ಪಲ್ಯ ರೆಡಿಯಾಗುತ್ತೆ. ಹಾಗೆ ಮಜ್ಜಿಗೆ ಸಾಂಬಾರು ಜೊತೆಗೆ ನಂಚ್ಕೊಂಡು ತಿನ್ನೋಕ್ಕೆ ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಯಾವಾಗಲೂ ಮಧ್ಯಾಹ್ನ ಊಟಕ್ಕೆ ಏನಾದರೂ ಒಂದು ತರಕಾರಿ ಪಲ್ಯ ಇರಬೇಕು. ಸೊ ಇವತ್ತು ಆಲೂಗೆಡ್ಡೆ ಇತ್ತು, ಬೇಗ ಬೇಯುತ್ತಲ್ವಾ, ಹಾಗಾಗಿ ಇವತ್ತು ಕೆಲಸ ಬೇರೆ ಇತ್ತು ಅಂತ ಹೇಳಿಬಿಟ್ಟು ಜಾಸ್ತಿ ತರಕಾರಿ ಕಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಓಕೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ ಪಲ್ಯನೇ ಮಾಡಿದ್ದಂಥದ್ದು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮೇಲ್ಗಡೆ ಸ್ಟಡಿ ರೂಮು ಹಾಗೆ ಹಾಲ್ ಕ್ಲೀನ್ ಮಾಡಿಬಿಡೋಣ ಅಂತ ಬಂದೆ. ನಾನು ಯಾವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ನಾನು ಯಾವಾಗ ನಿಲ್ಲುತ್ತಪ್ಪ, ಮ್ಯಾಟ್ಗಳೆಲ್ಲ ಇದೆ ಇನ್ನೂ ವಾಶ್ ಮಾಡಿ ಹಾಕಬೇಕು. ಸೊ ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಈ ಸಲ ನಾನು ಸ್ಕೂಲ್ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಬುಕ್ಸ್ ಎಲ್ಲ ಏನು ನೀಟಾಗಿ ನಾನು ಜೋಡಿಸ್ಕೊಟ್ಟೇ ಇರಲಿಲ್ಲ. ಜಸ್ಟ್ ಹಂಗೆ ಶೆಲ್ಫ್ ಮೇಲೆ ತೊಗೊಂಡು ಬರೋದು ಇಡೋದು ಇದೇ ಥರ ಆಗೋಗ್ಬಿಟ್ಟಿತ್ತು. ಹೇಗಿದ್ದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿತ್ತು, ಅವಾಗ ಮಾಡಿಕೊಟ್ರಾಗುತ್ತೆ ಅಂದ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಇವಾಗ ನಾನು ಯಾವುದ್ಯಾವುದು ಹಳೆ ಬುಕ್ಸ್ ಬೇಡ, ಹೋದ ವರ್ಷದ್ದು ಯಾವುದ್ಯಾವುದು ಬುಕ್ಸ್ ಇತ್ತು ಅದನ್ನೆಲ್ಲ ಸಪ್ರೇಟ್ ಡಿವೈಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮತ್ತು
ಸೊ ನಾನು ಏನಕ್ಕೆ ಒಂದೊಂದು ನೋಟ್ಸ್ಗಳನ್ನು ಈ ರೀತಿ ನೋಡ್ತಾ ಇದ್ದೀನಿ ಅಂದರೆ ಕೆಲವೊಂದು ನೋಟ್ಸ್ಗಳಲ್ಲಿ ಒಂದೆರಡು ಮೂರು ಪೇಜ್ ಮಾತ್ರ ಬರೆದಿರ್ತಾರೆ ಮತ್ತು ಇನ್ನು ಉಳಿದಿದ್ದ ಪೇಜ್ ಎಲ್ಲ ಹಾಗೆ ಖಾಲಿ ಇರುತ್ತೆ. ಸೊ ಅದನ್ನು ರಫ್ ನೋಟಾಗಿ ಯೂಸ್ ಮಾಡ್ಕೊಬಹುದು. ಸೊ ಇಲ್ಲ ಅಂದರೆ ಮನೇಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೂ ನಮಗಾದ್ರೂ ಯೂಸ್ ಆಗುತ್ತೆ, ಅದು ನೋಟ್ಸು ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಹಾಗೆ ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಬುಕ್ಕು ಎರಡನ್ನೂ ಮಿಕ್ಸ್ ಮಾಡಿ ಒಟ್ಟಿಗೆ ಇಟ್ಕೊಂಡಿದ್ರು. ಅದನ್ನೆಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೆ. ಟೆಕ್ಸ್ಟ್ ಬುಕ್ಕು ಬೇರೆ, ನೋಟ್ಬುಕ್ ಬೇರೆ ಎಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೆ. ಹಾಗೆ ಮಕ್ಕಳು ಕ್ವಶನ್ ಪೇಪರ್ಸ್ ಎಲ್ಲನೂ ಒಂದು ಫೈಲ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಯೂನಿಟ್ ಟೆಸ್ಟ್ ಮುಗಿದಿದೆ, ನಮಗೆ ಇದು ಯೂಸ್ ಇಲ್ಲ ಅಂತ ಹೇಳಿ ಎಸೆಯೋದಿಲ್ಲ. ಸೊ ಏನಕ್ಕೆ ಅಂತ ಅಂದರೆ ಇವಾಗ ಟೆಸ್ಟ್ಗಳು ಮಾತ್ರ ಮಾಡ್ತಾರೆ, ಬಟ್ ಎಕ್ಸಾಮ್ ಅಂತ ಬರಬೇಕಾದ್ರೆ ಆ ಕ್ವಶನ್ ಪೇಪರ್ ತುಂಬಾ ಅನುಕೂಲ ಆಗುತ್ತೆ. ಸೊ ಆ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ ಮಿಸ್ ಮಾಡಿದ್ವಿ, ನಾವು ಯಾವುದನ್ನು ಬರೆದಿದ್ವಿ ಅಂತ ತಿರ್ಗಾ ರಿಯಲೈಸ್ ಮಾಡ್ಕೊಬೇಕಾದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಓದ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಯಾವುದನ್ನು ಬಿಸಾಡೋಕ್ಕೆ ಹೋಗೋದಿಲ್ಲ, ಹಾಗೆ ಒಂದು ಫೈಲ್ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಇವಾಗೆಲ್ಲ ಮಕ್ಕಳು ಓದೋ ರೀತಿ ಹೇಗೆ ಅಂತ ಅಂದರೆ ಯೂನಿಟ್ ಟೆಸ್ಟ್ ಟೈಮ್ ಟೇಬಲ್ ಕಳಿಸ್ಬೇಕು, ಆವಾಗಲೇ ಅವರು ಓದೋಕೆ ಕೂತ್ಕೊಳ್ಳುವಂಥದ್ದು. ಡೈಲಿ ಓದ್ಕೊಳ್ಳಿ, ಇವತ್ತೇನು ಲೆಸನ್ ಮಾಡಿದರೆ ಒಂದು ಪ್ಯಾರಾಗ್ರಾಫ್ ಆದರೂ ಓದ್ಕೊಳ್ಳಿ ಅಂತ ಅಂದರೆ ಫುಲ್ಲು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲೇ ಕೂತ್ಕೊಂಡಿರ್ತೀವಿ. ಏನಮ್ಮ ನೀವು ಮನೆಗೆ ಬಂದರೂ ಓದ್ಕೊಳ್ಳಿ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಿರ್ತಾರೆ. ನಮ್ಮ ಮನೇಲಿ ನಮ್ಮ ಋತ್ವಿಕ್ ಹೀಗೇ ನನ್ನ ಕ್ವಶನ್ ಮಾಡಿ ಕೇಳೋದು. ಬಟ್ ಮಕ್ಕಳು ಅಂದ್ರೇ ಹಾಗೆ ಅಲ್ವಾ. ಸೊ ಅವ್ರು ಹೇಳ್ತಾರೆ ಅಂತ ನಾವು ಹಾಗೆ ಬಿಡೋಕ್ಕೂ ಆಗೋದಿಲ್ಲ. ಹೇಗಿದ್ದರೂ ರೆಗ್ಯುಲರ್ ಹೋಮ್ವರ್ಕ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಮಾಡಿಸ್ಲೇಬೇಕು. ಅಂಥ ಟೈಮಲ್ಲಿ ಸ್ವಲ್ಪ ಓದ್ಕೊಡೋ ಕೆಲಸನೂ ಮಾಡಲೇಬೇಕು. ಸೊ ಮಕ್ಕಳು ಹೇಗೆ ಆನ್ಸರ್ ಕೊಡ್ತಾರೆ ಅಂತ ಅಂದರೆ ನಾವೇನಾದರೂ ಇವಾಗ ಒಂದು ಕ್ವಶನ್ ಕೇಳಿದ್ವಿ ಅಂದ್ಕೊಳ್ಳಿ ಲೆಸನ್ನಿಂದ, ಬಟ್ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಕ್ವಶನ್ ಆನ್ಸರ್ ಏನು ಅವ್ರ ನೋಟ್ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೆ ಟೀಚರ್ಸ್ ಅಷ್ಟೇ ಅವರಿಗೆ ಗೊತ್ತಿರುತ್ತೆ. ಬಟ್ ಲೆಸನ್ ಓದೇ ಇರೋದಿಲ್ವಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಹೇಳೋದೇನು ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ನ ಓದಬೇಕು. ಅವರು ಡೈಲಿ ಓದಿ ಮುಖ್ಯವಾಗಿ ಯಾವ ಲೈನ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡ್ಕೊಬೇಕು. ಸೊ ಈ ರೀತಿ ಎವ್ರಿ ಡೇ ಲೆಸನ್ ಓದೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ನಾವು ಫುಲ್ ಆ್ಯಂಡ್ ಫುಲ್ಲು ನೋಟ್ಸಲ್ಲಿರುವಂತಹ ಕ್ವಶನ್ ಆನ್ಸರ್ನ ಗಟ್ ಮಾಡಬೇಕು ಅನ್ನೋ ಪರಿಸ್ಥಿತಿನೇ ಬರೋದಿಲ್ಲ. ಈಸಿಯಾಗಿ ಮಕ್ಕಳು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಬಟ್ ನಾನು ಮನೇಲಿ ಯಾವಾಗಲೂ ಅಷ್ಟೇ ಹೋಮ್ವರ್ಕ್ ಇದ್ದೇ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿಸ್ಬಿಟ್ಟು ನಾನು ಸೊ ಫುಲ್ಲು ಒಂದು ಲೆಸನ್ ಇವತ್ತು ಎಷ್ಟು ಮಾಡಿದರು ಅಂತ ಎಲ್ಲ ಸಬ್ಜೆಕ್ಟಲ್ಲೂ ಒಂದು ಹಾಫ್ ಆನ್ ಅವರ್ ಕೂರಿಸ್ಕೊಂಡು ಇದನ್ನು ಓದು, ಇದರಲ್ಲಿ ನಿನಗೆ ಯಾವುದು ಮುಖ್ಯ ಆಗಿದೆ ಲೈನು ಅಂತ ಅನಿಸುತ್ತೆ ಅದನ್ನು ಅಂಡರ್ಲೈನ್ ಮಾಡಿ ಇಟ್ಕೋ ಅಂತ ಹೇಳಿ ಮಾಡಿಸ್ತಾ ಇರ್ತೀನಿ ಈ ಥರ. ಸೊ ಹೋದ ವರ್ಷದ್ದು ಹಳೆ ಬುಕ್ಸ್ಗಳೆಲ್ಲ ಏನಿರುತ್ತೆ, ಇವಾಗ 5th 6th ಹೋಗಿದ್ದಾರೆ ಅಂತ ಅಂದರೆ 5th ಟೆಕ್ಸ್ಟ್ ಬುಕ್ಗಳಾಗಲಿ ನೋಟ್ಬುಕ್ ಆಗಲಿ ಮತ್ತು ಅದು ಯೂಸ್ ಮಾಡೋದಿಲ್ಲ. ಈ ರೀತಿ ಬಾಕ್ಸ್ಗಳಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ರೀತಿ ಸ್ಟೋರ್ ಮಾಡಬೇಕಾದ್ರೆ ನ್ಯಾಪ್ಥಲಿನ್ ಬಾಲ್ನ ಆ ಬಾಕ್ಸಲ್ಲಿ ಹಾಕಿಬಿಟ್ಟು ಬುಕ್ಸ್ನ ಸ್ಟೋರ್ ಮಾಡಿ ಇಡ್ತೀನಿ. ಸೊ ಈ ರೀತಿ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಕಾಕ್ರೋಚ್ಗಳಾಗಲಿ ಮತ್ತು ಪಲ್ಲಿ ಆಗಲಿ ಬರೋದಿಲ್ಲ ಜಾಸ್ತಿ. ಹಾಗೆ ಪೇಪರ್ ಸ್ಮೆಲ್ಲು ಮತ್ತು ಜಾಸ್ತಿ ಈ ವಸ್ತುಗಳನ್ನು ನಾವು ಯೂಸೇ ಮಾಡೋದಿಲ್ಲ, ತುಂಬ ದಿನಗಳ ಕಾಲ ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ವ. ಸೊ ಹಾಗಾಗಿ ಕಾಕ್ರೋಚು ಮತ್ತು ಪಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನನಗೆ ಇಷ್ಟ ಆಗದಿರುವಂತಹ ಕೆಲಸ ಅಂತ ಅಂದರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡುವಂಥದ್ದು. ಸೊ ನನಗದು ಟೈಮ್ ಇದ್ದರೆ ಅದನ್ನು ಬೇರೆ ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡುವಂತಹ ಕೆಲಸದ ಕಡೆಗೆ ಕೊಡ್ಬೋದಲ್ವಾ ಆ ಟೈಮ್ನ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ನಾನು ಈ ರೀತಿ ಆರಿ ವರ್ಕ್ ಆಗಿರ್ಬೋದು ಮತ್ತು ಉಲ್ಲನ್ ಮ್ಯಾಟ್ಗಳು ಮತ್ತು ಉಲ್ಲನ್ನಿಂದ ಮಾಡಿರುವಂತಹ ಫ್ಲವರ್ಸು ಈ ರೀತಿ ಏನಾದರೂ ಕ್ರಿಯೇಟಿವಿಟಿಯಾಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಡೆಸ್ಟ್ ಆಗಬಾರ್ದು ಅಂತ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇವಾಗ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಟೈಮ್ ಸಿಗ್ತಾ ಇಲ್ಲ. ಸೊ ಮುಂಚೆ ಎಲ್ಲ ನಾನು ತುಂಬ ಉಲ್ಲನ್ ಮ್ಯಾಟ್ಗಳಾಗಿರ್ಬೋದು, ಫ್ಲವರ್ಸು ಮತ್ತು ಮಕ್ಕಳಿಗೆ ಡಾಲು ಸೊ ಈ ರೀತಿ ಎಲ್ಲ ಮಾಡಿಕೊಡ್ತಾ ಇದ್ದೆ. ಬಟ್ ಇವಾಗೆಲ್ಲ ನನಗೆ ಟೈಮೇ ಸಿಗ್ತಾ ಇಲ್ಲ. ಸೊ ನೋಡೋಣ, ಟೈಮ್ ಸಿಕ್ಕಾಗ ನಾನು ಒಂದು ಒಳ್ಳೆ ಡಿಸೈನ್ ಹಾಕಿ ತೋರಿಸ್ತೀನಿ. ಸೊ ನಂತರನೇ ಈ ರೀತಿ ಏನಾದರೂ ಕ್ರಿಯೇಟಿವಿಟಿಯಾಗಿ ಉಲ್ಲನ್ನಲ್ಲಿ ಮಾಡ್ಬೋದು ಅನ್ನೋ ರೀತಿ ಯಾರಾದರೂ ಇದ್ದರೆ ಈ ರೀತಿ ನಿಡಲ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಕೈ ನೋವು ಬರೋದಿಲ್ಲ. ಬಟ್ ಸ್ಟೀಲ್ ನಿಡಲ್ ಇದೆಯಲ್ಲ ಅದು ಏನಾಗುತ್ತೆ ಅಂದರೆ ನಾವು ಉಲ್ಲನ್ನಲ್ಲಿ ಸ್ಟಿಚಸ್ ಹಾಕ್ತಾ ನೋವು ಜಾಸ್ತಿ ಆಗುತ್ತೆ ಕೈ ಬೆರಳು. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ದಪ್ಪ ಇರುವಂತಹ ನಿಡಲ್ನ ಯೂಸ್ ಮಾಡಿದ್ರೆ ನಮಗೂ ಬೆರಳು ನೋವು ಆಗೋದಿಲ್ಲ ಮತ್ತು ಆರಾಮಾಗಿ ಡಿಸೈನ್ನ ಹಾಕ್ಬೋದು.
ಹಾಗೆ ಸ್ಟಡಿ ರೂಮಲ್ಲಿ ಒಂದೊಂದು ಬುಕ್ಸ್ ಶೆಲ್ಪಲ್ಲೂ ಈ ರೀತಿ ನ್ಯಾಪ್ತಿಲನ್ ಬಾಲ್ಗಳನ್ನ ಇಡ್ತೀನಿ. ಏನಕ್ಕೆ ಅಂತ ಅಂದರೆ ಸೇಮ್ ರೀಸನ್ನು, ಪಲ್ಲಿಗಳು ಕಾಕ್ರೋಚ್ ಬರಬಾರ್ದು ಅಂತ ಹೇಳಿ. ಇವಾಗಿಗೆ ಸದ್ಯಕ್ಕೆ ಕ್ಲೀನ್ ಮಾಡಿದ್ವಿ, ಬಟ್ ಏನೂ ಇರೋದಿಲ್ಲ. ಸೊ ಜಾಸ್ತಿ ನಾವು ಎಲ್ಲಿ ಓಡಾಡೋದಿಲ್ಲ, ಜಾಸ್ತಿ ಯಾವ ಇದನ್ನು ಯೂಸ್ ಮಾಡೋದಿಲ್ಲ ಅಂಥ ಜಾಗದಲ್ಲೇ ಜಾಸ್ತಿ ಈ ರೀತಿ ಪಲ್ಲಿಗಳು ಸ್ಟಾರ್ಟ್ ಆಗುವಂಥದ್ದು. ಸೊ ಇದ್ರ ಸ್ಮೆಲ್ಲಿಗೆ ಬರೋದಿಲ್ಲ, ಹಾಗಾಗಿ ನಾನು ಈ ರೀತಿ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಮಕ್ಕಳ ಸ್ಟಡಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಬುಕ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕಾದ್ರೆ ನನಗೆ ಹಾಗೆ ಮನಸ್ಸಿಗೆ ಅನಿಸಿದ್ದು, ಎಲ್ಲ ತಾಯಂದ್ರಿಗೂ ಅನಿಸಿರ್ಬೋದು ಅಂತ ಅಂದ್ಕೊಳ್ತೀನಿ ಇದು. ಸೊ ನಮ್ಮ ಲೈಫಲ್ಲಿ ನಾವು ಏನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ತಿರ್ಗಾ ನಾವು ಓದ್ದಂಗೆ ಅನಿಸೋದು. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ನಾವು ಹೇಳ್ಕೊಡ್ತಾ ಬರ್ತೀವಿ, ಬಟ್ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಅವರಾಗೆ ಸೆಲ್ಫ್ ರೀಡಿಂಗ್ ಮಾಡೋವರೆಗೂ ನಾವು ಒಂದೊಂದು ಲೆಸನ್ನು ನಾವು ಓದಿ ಅವ್ರಿಗೆ ಓದ್ಕೊಡ್ತಾ ಇರ್ತೀವಿ. ಸೊ ಆವಾಗ ತಿರ್ಗಾ ನಮ್ಮ ಲೈಫಲ್ಲಿ ನಾವು 1ನೇ ಕ್ಲಾಸಿಂದ 7th ಸ್ಟ್ಯಾಂಡರ್ಡ್ವರೆಗೂ ಮತ್ತೆ ಓದ್ಬಿಟ್ವೇನೋ ಅನ್ನೋ ರೀತಿಯೇ ಫೀಲ್ ಆಗುತ್ತೆ ಮಕ್ಕಳನ್ನ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ. ಸೊ ಇದನ್ನೇ ರೀಸನ್ ನಾನು ಹೇಳಿದ್ದಂಥದ್ದು. ಸೊ ಕೆಲವೊಂದು ವಸ್ತುಗಳನ್ನು ತುಂಬ ಇಷ್ಟಪಟ್ಟು ತಗೊಂಡಿರ್ತೀವಿ, ಬಟ್ ಅದನ್ನು ನಾವು ಸರಿಯಾಗಿ ಯೂಸೇ ಮಾಡಿರೋದಿಲ್ಲ. ಯಾಕೆ ಅಂದರೆ ನಾನು ಕೇರಮ್ ಬೋರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕೇರಮ್ ಬೋರ್ಡ್ನ ತುಂಬ ಇಷ್ಟಪಟ್ಟು ತೊಗೊಂಡ್ವಿ. ಇವಾಗ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಅದ್ರ ಕಡೆ ಯಾರಿಗೂ ಗಮನನೇ ಇಲ್ಲ. ಜಸ್ಟ್ ಹಿಂಗೆ ಧೂಳು ಕೊಡ್ಕೋದು ಮತ್ತು ಅದ್ರ ಜಾಗದಲ್ಲಿ ಇಡೋದು, ಹಿಂಗೆ ಆಗೋಗಿದೆ. ಬಟ್ ಕೊರೋನಾ ಟೈಮಲ್ಲಿ ನಮಗಂತೂ ಒಳ್ಳೆ ಗುಡ್ ಫ್ರೆಂಡು. ಯಾಕೆ ಅಂದರೆ ತುಂಬ ಟೈಮ್ ಪಾಸ್ ಮಾಡಿದ್ದೀವಿ ನಾವು ಕೇರಮ್ ಮಾಡಿಕೊಂಡು. ಹಾಗೆ ಸ್ಟಡಿ ಟೇಬಲ್ ಮೇಲೆ ಇದೊಂದು ಬಾಕ್ಸನ್ನು ಇಟ್ಟಿರ್ತೀನಿ. ಇದರಲ್ಲಿ ಡ್ರಾಯಿಂಗ್ ಮಾಡೋಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಸೊ ಯಾವುದಾದ್ರೂ ಪ್ಲ್ಯಾಂಟ್ ಆಗಿರ್ಬೋದು, ಎಲ್ಲ ರೂಮಲ್ಲೂ ಒಂದೊಂದು ಪ್ಲ್ಯಾಂಟನ್ನು ಇಡ್ತೀನಿ ನಾನು. ಸ್ಟಡಿ ರೂಮಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಅದರ ಪಕ್ಕದಲ್ಲಿ ಪುಟ್ಟ ಪುಟ್ಟ ಬುದ್ಧ ಸ್ಟ್ಯಾಚಸ್ನ ಜೋಡಿಸಿದ್ದೀನಿ. ಸೊ ಇದು ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ, ಅದನ್ನೆಲ್ಲ ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಸೊ ಹಾಗಾಗಿ ಪ್ಲ್ಯಾಂಟ್ಸನ್ನು ನಾನು ಆದಷ್ಟು ಒರಿಜಿನಲ್ ಪ್ಲ್ಯಾಂಟ್ ಯೂಸ್ ಮಾಡೋದು ಒಳ್ಳೆಯದು. ನನಗೆ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇಷ್ಟ ಆಗೋದಿಲ್ಲ. ಸೊ ಮನೇಲಿ ಈ ರೀತಿ ಒಂದು ಟೈಲರಿಂಗ್ ಮಿಷಿನ್ ಇರೋದ್ರಿಂದ ಹಳೆ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸಾಮಾನ್ಯ ಯಾರು ಹಳೆ ಬಟ್ಟೆಗಳನ್ನು ಸ್ಟಿಚ್ ಮಾಡಿಕೊಡೋದಿಲ್ಲ. ಸೊ ಈ ರೀತಿ ಸ್ಟಿಚಿಂಗ್ ಮಿಷಿನ್ ಇರೋದ್ರಿಂದ ನನಗೊಂಥರ ಅನುಕೂಲ ಅಂತ ಅನಿಸುತ್ತೆ. ಅನ್ಸಿಕಾ ಚಿಕ್ಕವಳಿದ್ದಾಗ ಯಾವಾಗಲೂ ಬಾಬಿ ಡಾಲ್ ಇಟ್ಕೊಂಡು ಸುತ್ತವಳು. ಸೊ ಅವಳಿಗೆ ಬಾಬಿ ಡಾಲ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ. ಇವಾಗಲೂ ಇಷ್ಟಪಟ್ಟು ಕೇಳ್ತಾ ಇರ್ತಾಳೆ ಒಂದೊಂದು ಸಲ. ಸೊ ಅವಳ ಬಾಬಿ ಡಾಲ್ಗೆ ನಾನೇ ಫ್ಯಾಷನ್ ಡಿಸೈನರು. ಸೊ ನಾನು ಅವಾಗ ಪುಟ್ಟು ಡ್ರೆಸ್ ಎಲ್ಲ ಹೊಲಿದು ಬಿಟ್ಟು ಕೊಡ್ತಾಯಿದ್ದೆ. ಚೆನ್ನಾಗಿತ್ತು, ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು. ಸೊ ಐರನ್ ಟೇಬಲ್ ಮೇಲೆ ಯಾವಾಗಲೂ ಒಂದು ಕಾಟನ್ ಬೆಡ್ಶೀಟ್ನ ಹಾಕಿರ್ತೀನಿ. ಯಾಕೆ ಅಂತ ಅಂದರೆ ಐರನ್ ಟೇಬಲಲ್ಲಿ ಕೊಟ್ಟಿರುವಂತಹ ಶೀಟು ದೊಡ್ಡ ದೊಡ್ಡ ಬಟ್ಟೆಗಳನ್ನು ಐರನ್ ಮಾಡಬೇಕಾದ್ರೆ ಐರನ್ ಸರಿಯಾಗಿ ಕೂತ್ಕೊಳ್ಳಲ್ಲ, ಮತ್ತು ಅದು ಐರನ್ ಮಾಡೋಕ್ಕೂ ಕಂಫರ್ಟಬಲ್ ಫೀಲ್ ಇರೋದಿಲ್ಲ ನಮಗೆ. ಸೊ ಹಾಗಾಗಿ ಒಂದು ಕಾಟನ್ ಬಟ್ಟೆನ ನಾನು ಹಾಕ್ಕೊಂಡಿರ್ತೀನಿ. ಹಾಗೆ ಸ್ಟಡಿ ರೂಮ್ ಫುಲ್ಲಾಗಿ ಕ್ಲೀನ್ ಮಾಡಿ ಆಯಿತು. ಇನ್ನು ಹಾಲ್ ಮಾತ್ರ ಕ್ಲೀನ್ ಮಾಡ್ಕೊಬೇಕು. ಒಂದು ಸಲ ವಾಲ್ ಮೇಲಿರೋ ಡಸ್ಟ್ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡ್ವಿ ಅಂತ ಅಂದರೆ ಗುಡಿಸ್ಕೊಂಡು ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಒಂದು ಡಸ್ಟ್ ರಿಮೂವ್ ಇಟ್ಟಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾರದೇ ಹೆಲ್ಪ್ ಇಲ್ಲದೇ ನಾವು ಒಬ್ಬರೇ ಮನೆ ಕ್ಲೀನ್ ಮಾಡ್ಕೊಬೋದು. ಮತ್ತು ಎಷ್ಟೇ ಹೈಟ್ ಇದ್ರೂ ಸ್ಟೂಲೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಬೇಕು ಅನ್ನೋ ಹಂಗೇನಿಲ್ಲ. ಇದನ್ನು ಆರಾಮಾಗಿ ಎಕ್ಸ್ಪೆಂಡ್ ಮಾಡ್ಕೊಬೋದು ಈ ಸ್ಟಿಕ್ಕನ್ನು. ಹಾಗೆ ಈ ಕಾಫಿ ಪ್ಲ್ಯಾಂಟ್ನ ಎಲ್ಲಿ ತೊಗೊಂಡ್ರಿ ಅಂತ ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ಈ ಕಾಫಿ ಪ್ಲ್ಯಾಂಟ್ನ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು. ಸಕಲೇಶ್ಪುರ ಬಿಟ್ಟು ಆಚೆಗೆ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ. ನಾನು 3 ಕಾಫಿ ಪ್ಲ್ಯಾಂಟ್ ತೊಗೊಂಡು ಬಂದೆ. ಇದನ್ನು ತೊಗೊಂಡು ಒಂದು 7-8 ವರ್ಷ ಆಯಿತು. ಇವಾಗ ರೀಸೆಂಟಾಗಿ ಹೋಗಿದ್ವಿ ಧರ್ಮಸ್ಥಳಕ್ಕೆ, ಅವಾಗ ತೊಗೊಂಡಿದ್ದಲ್ಲ. ಸೊ ಇದನ್ನು ತೊಗೊಂಡು ಒಂದು 7-8 ವರ್ಷ ಆಯಿತು. ಇದಕ್ಕೆ ನಾನು ವಾರ್ನಿಷ್ ಹಾಕಿದ್ದೆ, ಸ್ವಲ್ಪ ಶೈನಿಂಗಾಗಿ ಕಾಣಲಿ ಅಂತ ಹೇಳಿ. ಸ್ವಲ್ಪ ಡಸ್ಟ್ ಆಗಿತ್ತು, ಸೊ ಹಾಗಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಿಲ್ಲ ಹಾಗೆ ಗಾಳಿಲಿ ಒಣಗಲಿ ಅಂತ ಇಟ್ಟಿದ್ದೀನಿ. ಯಾವಾಗಲೂ ಮನೇಲಿ ನನಗೆ ನ್ಯಾಚುರಲಾಗಿ ಪ್ಲ್ಯಾಂಟ್ ಇಡೋದು ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಪ್ಲ್ಯಾಂಟ್ ಬರುತ್ತಲ್ಲ, ಆ ರೀತಿ ನನಗೆ ಅಷ್ಟು ಲೈಕೇ ಆಗೋದಿಲ್ಲ. ಸೊ ಆದಷ್ಟು ನ್ಯಾಚುರಲಾಗಿ ಪ್ಲ್ಯಾಂಟ್ಗಳನ್ನ ಚೂಸ್ ಮಾಡಿಕೊಂಡು ಯಾವುದು ಇಂಡೋರ್ ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಚೂಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಇಂಡೋರ್ ಪ್ಲ್ಯಾಂಟ್ಗಳಾಗಿ ಚೂಸ್ ಮಾಡ್ಕೊಬೇಕಾದ್ರೆ ಜಾಸ್ತಿ ಅರೇಕಾ ಮತ್ತು ಫಿಲೋಡೆಂಡ್ರ, ಮನಿ ಪ್ಲ್ಯಾಂಟು ಈ ರೀತಿ ಪ್ಲ್ಯಾಂಟ್ಗಳನ್ನ ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಜಾಸ್ತಿ ಬಾಡೋದಿಲ್ಲ. ಅರೇಕಾ ಪ್ಲ್ಯಾಂಟ್ಗೆಲ್ಲ ವಾರದಲ್ಲಿ 1 ದಿನ ನೀರು ಹಾಕಿದ್ರೇ ಸಾಕು. ಜಾಸ್ತಿ ನೀರು ಹಾಕಿದ್ರೇ ಅದು ಬೇಗ ಬಾಡೋದಂಗೆ ಆಗುತ್ತೆ. ಸೊ ಒಣಗೋಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ. ವಾರದಲ್ಲಿ 1 ದಿನ ನೀರು ಹಾಕಿದ್ರೆ ಮೇಂಟೆನೆನ್ಸ್ ಮಾಡ್ಕೊಬೋದು. ಬಟ್ ಫಿಲೋಡೆಂಡ್ರ ಎಲ್ಲ ಅದೆಲ್ಲ ವಾರದಲ್ಲಿ 1-2 ದಿನ ಮಣ್ಣು ಗಟ್ಟಿ ನೋಡಿ ನೀರು ಹಾಕ್ತಾ ಇರಬೇಕಾಗುತ್ತೆ. ಈ ಫಿಲೋಡೆಂಡ್ರ ಪ್ಲ್ಯಾಂಟ್ ಹೇಗೆ ಅಂದರೆ ಸುಮ್ಮನೆ ಹಂಗೆ ತೆಗೆದು ಬಿಸಾಕಿದ್ರೂ ನೀರಲ್ಲಿ ಹಾಕಿದ್ರೆ
ಹಾಕಿದ್ರೂ ಬರುತ್ತೆ, ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ. ತುಂಬ ಚೆನ್ನಾಗಿ ಬುಷಿಯಾಗಿ ಬರುತ್ತೆ, ಎಲೆಗಳೆಲ್ಲ ದೊಡ್ಡ ದೊಡ್ಡ ಅಗಲವಾಗಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಪ್ಲ್ಯಾಂಟ್ಗಳೆಲ್ಲ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಸೊ ಇವಾಗಿಗೆ ಅರ್ಧ ಮನೆ ಕ್ಲೀನಿಂಗ್ ಕಂಪ್ಲೀಟ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಅರ್ಧ ಮನೆ ಬಾಕಿ ಇದೆ ಕ್ಲೀನ್ ಮಾಡುವಂಥದ್ದು. ಹಾಗೆ ಹಬ್ಬ ಮುಗಿಯೋವರೆಗೂ ಕ್ಲೀನಿಂಗ್ ವ್ಲಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.